ನಮಸ್ಕಾರ. ನಮಸ್ಕಾರ. ಏನು ಆಚಾರ್ಯತ್ರೇಯರು ಎಲ್ಲ ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದ್ಬಿಟ್ಟಿದ್ದೀರಲ್ಲ ಗೋವಿಂದಗಳ? ಗುರುಗಳ ದರ್ಶನ ಮಾಡಬೇಕಿತ್ತು ಆಚಾರ್ಯರೇ. ಗುರುಗಳು ನಿಮ್ಮವರೇ, ಮಠನೂ ನಿಮ್ಮದೇ, ದರ್ಶನ ಇನ್ನೇನು ಬಂತು ಗೋವಿಂದ? ಬೇಕು ಅಂದರೆ ನೀವೆಲ್ಲ ಇಲ್ಲೇ ಸಂಸಾರನೇ ಹೂಡ್ಬೋದು. ಆದರೆ ನಿಮ್ಮ ಸಹೋದರರು ಪೀಠಾಧಿಪತಿ ಆಗೋಕ್ಕೋಸ್ಕರ ಕಟ್ಕೊಂಡು ಹೆಂಡ್ತಿನ ಬಲಿ ಕೊಡಬಾರ್ದಾಗಿತ್ತು. ಪಾಪ ಮಗನು ತಬ್ಲಿ ಆದ. ವಾಸುದೇವಾಚಾರ್ಯ ದಂಪತಿಗಳನ್ನ ನೋಡಿದ್ರಂತೂ ಕರುಳು ಚುರುಕನ್ನುತ್ತೆ. ಇರೋ ಒಬ್ಳು ಮಗಳನ್ನ ಕಳ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಘಾಸಿ ಆಗ್ಬೇಡ. ಅಯ್ಯೋ ಪಾಪ, ನಮ್ಮಪ್ಪ ಮದುವೆ ಮುಂಚೆನೇ ಹೇಳಿದ್ರು, ಆದರೆ ನೀವು ಕೇಳಲೇ ಇಲ್ವೇ? ಭೋಗೇಂದ್ರಾಚಾರ್ಯ, ನಮಗೆ ಮಗಳನ್ನ ಕಳ್ಕೊಂಡು ನೋವಿದೆ ನಿಜ, ಆದರೆ ಮನೆ ಹಾಳ್ರ ಮಾತಿಗೆಲ್ಲ ಕಿವಿ ಕೊಡೋಷ್ಟು ಬುದ್ಧಿ ಇನ್ನೂ ಕೆಟ್ಟಿಲ್ಲ. ಅಳಿಯಂದ್ರೆ ನಡೀರಿ ಒಳಗೆ. ಮಗಳು ಸತ್ ಹೋದ್ಲು ಅಂತ ಅವನ್ನ ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಮಾಟಗಾರ ಎಲ್ರಿಗೂ ಏನೋ ಮೋಡಿ ಮಾಡಿದ್ದಾನೆ. ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ ಅವನನ್ನ. ಅರ್ಧ ಆಯಸ್ಸೇ ಕಳೆದೋಯ್ತು, ಇನ್ನು ಉಳಿದಿರೋ ಅರ್ಧ ಆಯಸ್ಸು ಹಿಂಗೆ ಕಳೆದೋಗುತ್ತೆ. ಗುರುರಾಜಾಚಾರ್ಯರೇ, ಕರ್ಮಾಂತರಗಳೆಲ್ಲವೂ ಮುಗಿದಿದೆ ಅಲ್ಲವೇ? ಮುಗಿಯಿತು ಗುರುಗಳೇ. ವಾಸುದೇವಾಚಾರ್ಯರಿಗೆ ಮಠದ ಬಗ್ಗೆ ಕೋಪವಿರಬೇಕು. ಸಾಗರದ ಮೇಲೆ ಮೀನಿಗೆಂತ ಕೋಪ ಗುರುಗಳೇ. ಹಿರಿಯ ಗುರುಗಳೇ ಒತ್ತಾಯ ಮಾಡಿ ಮಾಡಿಸಿದ ಮದುವೆ ಹೀಗಾಯ್ತಲ್ಲ ಅನ್ನೋ ಸಂಕಟ ಅಷ್ಟೆ. ಆಚಾರ್ಯರೇ, ನಾವೆಲ್ಲರೂ ದೈವೇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವ ಕಾರ್ಮಿಕರಷ್ಟೇ. ನಾವು ಮಾಡಿದರೂ ಮಾಡದೇ ಇದ್ದರೂ ನಡೆಯಬೇಕಾದದ್ದು ನಡೆದೇ ತೀರುತ್ತದೆ. ಹಾಗೆ ನೋಡಿದರೆ ಸರಸ್ವತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯ ಇರಲೇ ಇರಲಿಲ್ಲ. ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ತಮ್ಮ ಪತಿದೇವರನ್ನು ಆರತಿ ಎತ್ತಿ ಶುಭ ಹಾರೈಸಿ ಕಳಿಸಿಕೊಡುವ ದೊಡ್ಡ ಪರಂಪರೆಯೇ ನಮ್ಮ ಸಂಸ್ಕೃತಿಯಲ್ಲಿದೆ. ಹಾಗೆ ಸರಸ್ವತಿಯೂ ಸಹ ತನ್ನ ಪತಿಯನ್ನು ಕಳುಹಿಸಿಕೊಟ್ಟು ಮಗನ ಯೋಗಕ್ಷೇಮ ನೋಡಿಕೊಂಡು ಬಂಧು ಬಳಗದವರೊಂದಿಗೆ ನೆಮ್ಮದಿಯಿಂದ ಇರಬಹುದಾಗಿತ್ತು. ಆದರೆ ದುರ್ಬಲ ಮನಸ್ಸು ದುಡುಕಿತು. ಇದು ನಮ್ಮ ಅನಿಸಿಕೆ ಮಾತ್ರ. ಸತ್ಯ ಏನೆಂದರೆ ಆಕೆಯ ಆಯಸ್ಸು ಮುಗಿದಿತ್ತು. ಗುರುಗಳೇ, ಇನ್ನು ನಮ್ಮ ಮಗಳ ಬಗ್ಗೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ನಡೆದು ಹೋದದ್ದನ್ನು ಎಷ್ಟೇ ಎಳೆದಾಡಿದರೂ ಹೋದ ಮಗಳು ಮರಳಿ ಬರುವುದಿಲ್ಲ. ಸದ್ಯಕ್ಕೆ ನನ್ನ ಮೊಮ್ಮಗನ ವಿಚಾರ ಇತ್ಯರ್ಥವಾದರಷ್ಟೇ ಸಾಕು. ಗುರುರಾಜಾಚಾರ್ಯರು ಮನೆಯಲ್ಲಿ ನಡೆದ ಚರ್ಚೆಯ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣನ ಮೇಲೆ ನಿಮಗೆಲ್ಲರಿಗೂ ಇರುವ ಪ್ರೀತಿ ಕಾಳಜಿಯನ್ನು ಕೇಳಿ ನಿಜವಾಗಿಯೂ ನಮಗೆ ಬಹಳ ಹೆಮ್ಮೆಯಾಯಿತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಯ ಪ್ರವಾಹದಲ್ಲಿ ಅವನ ವಿದ್ಯಾಭ್ಯಾಸ ಕೊಚ್ಚಿ ಹೋಗುವುದು ಬೇಡ. ಅವನಿಗೆ ಶಿಕ್ಷಣ ಮತ್ತು ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ. ಆದ್ದರಿಂದ ಅವನು ನಮ್ಮ ಮಠದಲ್ಲಿಯೇ ಇರಲಿ. ಗುರುಗಳು ಕ್ಷಮಿಸಬೇಕು. ಮಗುವನ್ನ ನಮ್ಮ ಜೊತೆಗೆ ಕಳಿಸಿದ್ರೆ ಶಿಕ್ಷಣದ ವ್ಯವಸ್ಥೆಯನ್ನ ನಾವೇ ಮಾಡ್ತಿದ್ವಿ. ಆಗ ನಮಗೂ ಸಮಾಧಾನ ಆಗುತ್ತೆ. ಮಠವು ನಿಮ್ಮದೇ ಅಲ್ಲವೇ ತಾಯಿ? ಬೇಕೆನಿಸಿದಾಗ ಬಂದು ನೋಡಿಕೊಂಡು ಹೋಗಬಹುದು. ಆದರೆ ರಾಘವೇಂದ್ರ ಯತಿಗಳಿಗಿಂತ ಮಿಗಿಲಾದ ಗುರುಗಳು ಅವನಿಗೆ ಮತ್ತೊಬ್ಬರು ಸಿಗಲಾರರು. ಲಕ್ಷ್ಮೀನಾರಾಯಣನೊಂದಿಗೆ ಗುರುರಾಜಾಚಾರ್ಯರ ಮಗ ವೆಂಕಟನಾರಾಯಣ, ಲಕ್ಷ್ಮೀ ನರಸಿಂಹಾಚಾರ್ಯರ ಮಗ ನಾರಾಯಣ ಇಲ್ಲಿಯೇ ಕಲಿಯಲಿ. ರಾಘವೇಂದ್ರರ ಪಾಂಡಿತ್ಯದ ಫಲ ಅವರಿಗೆ ದೊರಕಲಿ ಎಂಬುದೇ ನಮ್ಮ ಇಚ್ಛೆ.
ಇದಕ್ಕೆ ನೀವೆಲ್ಲರೂ ಒಪ್ಪಿದರೆ ಮಕ್ಕಳಿಗೂ ಶ್ರೇಯಸ್ಸು. ನಿಮ್ಮೆಲ್ಲರ ಬಾಂಧವ್ಯಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಹಾಗೆ ಆಗಲಿ ಗುರುಗಳೇ, ಎಲ್ಲವೂ ತಮ್ಮ ಇಚ್ಛೆ. ದಿನೇ ದಿನೇ ಇವನ್ ಪರಿವಾರ ದೊಡ್ಡದಾಗ್ತಾನೇ ಇದೆ. ಇವನು ಬಂಧು ಬಳಗವೆಲ್ಲ ಮಠಕ್ಕೆ ಬಂದು ಹೋಗ್ತಾನೇ ಇದ್ದಾರೆ. ನಮ್ಮ ತಂದೆ ತಾತ ಎಲ್ಲ ಮಠದಿಂದ ದೂರಾಗಿ ತುಂಬ ವರ್ಷಗಳೇ ಆಗೋದು. ನಾನು ಒಂಟಿ ಆಗ್ಬಿಟ್ಟೆ. ಇವನನ್ನು ಹೇಗೆ ಎದುರಿಸೋದು? ನಾನು ಏನೇ ತಂತ್ರ ಮಾಡಿದ್ರು ಅದು ನನಗೇ ತಿರುಮಂತ್ರ ಆಗ್ತಿದೆಯಲ್ಲ. ಏನು ಮಾಡೋದು ಗೋವಿಂದ? ತಲೆಗೇನು ಹೊಳಿತಾ ಇಲ್ವಲ್ಲ ಗೋವಿಂದ. ಗೋವಿಂದ 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 ಗೋವಿಂದ.